ಊಟ ನಾನೇ ಉಣ್ಬೇಕಂದ್ರ ಆಗಲ್ಲ ಸರ್. ನನಗೆ ಎಷ್ಟ್ರಿ, ನನಗೆ ಒಂದ್ ದಿನಕ್ಕೆ 4 ರೊಟ್ಟಿ ಸಾಕ್ರಿ. ಇನ್ನ 10 ರೊಟ್ಟಿ ಇರ್ತಾವು, ಪಲ್ಯ ಇರ್ತದ. ನಾವು ಜಾಸ್ತಿ ಜನ ಏನ್ ಮಾಡ್ತಾರ ಸರ್, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಹಾಳಾಗ್ಯಾರ ಸರ್. ಅದು ಮಾಡ್ಬಾರ್ದ್ರಿ. ಈಗ ನನ್ನ ಬಳಿ ಬುತ್ತಿ ಅದ ಅಂದ್ರೆ ನಾವ್ ಎಲ್ಲರಿಗೂ ಕೊಟ್ಟು ಉಂಡು ಖಾಲಿ ಮಾಡಮ್ ಸರ್. ಇಲ್ಲಿ ಪ್ರಾಣಿಗಳದಾಗ ನೋಡ್ರಿ ಸರ್, ಮನುಷ್ಯ ಪ್ರಾಣಿ ಒಂದೇ ನಾಳೆಗಂತ ಇಡ್ತದ್ರಿ. ಹಕ್ಕಿ ಗುಬ್ಬಿ ಬೇಕಾದಷ್ಟು ಪ್ರಾಣಿಗಳು ಅವಲ್ ಸರ್. ಜೀವ ಜಂತುಗಳು ಕೋಟ್ಯಾಂತರ ಕೋಟಿ ಜೀವಿಗಳವ ರೀ. ನಾಳೆಗಂತ ಇಡೋದು ಮನುಷ್ಯ ಒಬ್ಬನೇ ರೀ. ಉಳ್ದಿವೇನ್ ಸತ್ತವೇನ್ ಸರ್ ಅವ್ ನಾಳೆಗಂತ ಇಟ್ಟಿಲ್ಲ ಅಂದ್ರೂ? ಅರ್ಥ ಮಾಡ್ಕೋರಿ. ಈಗ ಒಂದ್ ಕಾಗೆ ಗುಬ್ಬಿ ಅದಾರಿ, ನಾಳೆಗಂತ ಏನ್ ಇಡ್ತದ ಹೇಳ್ರಿ ಸರ್? ಅದು ಸಿಕ್ಕಾಗಿ ಇಡ್ತಿಂತ ಸುಮ್ಮ ಆರಾಮ್ ಇರ್ತದ್ರಿ. ನಮ್ದು ಹಂಗಲ್ರಿ. ಇದು ಇಟ್ಟು 4 ಎಕರೆ ಹೊಲ ತಗೊಂಡ, ಇನ್ನ 10 ಎಕರೆ ತಗೋಬೇಕು, ಇನ್ನ 20 ತಗೋಬೇಕು. ಹಿಂಗೆ ನಾವ್ ಯಾವಾಗ್ಲೂ ನೆಮ್ಮದಿ ಇರಲ್ಲ ಸರ್. ನಾಳೆ ನಾಳೆ ನನ್ ಮಕ್ಕಳಿಗೆ ಆಯ್ತಪ್ಪ, ಇದು ನನ್ ಮೊಮ್ಮಕ್ಕಳಿಗೆ ಬೇಕಲ್ಲ, ಇದ್ರಾಗೆ ನಾವ್ ಹೋಗ್ಬಿಡ್ತೇವ್ರಿ. ಹಂಗಲ್ರಿ. ನಮಗೆ ಸಿಗ್ತದ ಸಿಗ್ಲಿ, ಸಿಕ್ಕೊಡ್ ಸಿಗ್ತದ, ಅವ್ರನ್ನ ಇನ್ನೊಬ್ರನ್ನು ತಗೋಲಿ. ಒಂಥರ ನೆಮ್ಮದಿ ಮಾಡ್ಕೊಳಕ್ ಬಾಳ್ ಬೇಕಲ್ ಸರ್. ನನ್ 100 ರೂಪಾಯಿನೇ ಅದಪ್ಪ ಅಂದ್ರೆ ಅದ್ರಾಗೆ ಖುಷಿ ಪಟ್ರೆ ನೆಮ್ಮದಿ ಇರ್ತದೆ. ನನಗೆ 1000 ರೂಪಾಯಿ ಬಂದ್ರು ನೆಮ್ಮದಿ ಇಲ್ಲ ಅಂದ್ರೆ ನೆಮ್ಮದಿ ಸಿಗಲ್ಲ ಸರ್. ನಾವ್ ಯಾವಾಗಲೂ ಇಂಥ ನೆಮ್ಮದಿ ತಗೋಬೇಕಾದ್ರೆ ಹೊರಗಿನವ್ರಿಗೆ ಕಾಂಪಿಟೇಷನ್ ಮಾಡ್ಬಾರ್ದು ಸರ್. ನಾವ್ ಹೊರಗಿನವ್ರು ನಮ್ಕಿನ ಎತ್ತರ ಇದ್ದ ಒಂದ್ ಕಾರ್ ತಂದ್ ನಿಂದ್ರಸ್ತಾನ ಅವ್ನ ಲೆವೆಲ್ದಾಗ, ನಾವು ಅದು ತರ್ಬೇಕಂತ ಹೋಗ್ಬಾರ್ದ್ರಿ. ನಮ್ಕಿನ ಮತ್ತೊಬ್ಬ ನಾವು ನೋಡ್ಕೊಂಡು ನಾವು ಕಲಿಬೇಕು ಸರ್. ನಮ್ಕಿನ ಇವ್ರು ಗರೀಬರಲ್ಲಪ್ಪ, ನಮ್ಕಿನ ಬಡವ್ರ, ಅವ್ರಕಿನ ಚಲೋ ಅದ ಅಂತೇಳಿ ಸುಖವಾಗಿ ಬದುಕದ್ ಕಲಿಬೇಕು ಸರ್ ಅಷ್ಟೇ.